ನಮಸ್ತೆ, ಸುಪ್ರಭಾತಂ. ವೆಲ್ಕಮ್ ಟು ಬ್ರಹ್ಮ ಮುಹೂರ್ತ ಯೋಗ. ಈ ದಿನ ನಾವು ಎಲ್ಲರೂ ಕನ್ನಡದಲ್ಲಿ ಅಭ್ಯಾಸ ಮಾಡೋಣ. Before that, I would like to just tell that in between the sets of Urdhva Mukha Svanasan, Urdhva Mukha Svanasan 21 days challenge, today is the 20th day. So in between the sets of Urdhva Mukha Svanasan, Urdhva Mukha Svanasan, we will be discussing about multiple sclerosis. Now, why we will be discussing about multiple sclerosis? Because this 22nd July is World Brain Day. World Brain Day, this year's theme is Stop Multiple Sclerosis. What it is and what are its features, how to identify it, how to treat it, that we will learn over a period of time in this week. Meanwhile, let us start our practice. ಶುರು ಮಾಡೋಣ. ನೇರವಾಗಿ ಬೆನ್ಮೂಡೆ ಕತ್ಮೂಡೆ ನೇರವಾಗಿ ಇಟ್ಕೊಂಡು ಗೋಡೆ ಸಪೋರ್ಟ್ ತಗೊಂಡು ಕೂತ್ಕೊಡಿ. ಕಣ್ಣು ಮುಚ್ಕೊಂಡು ಮುಖ ಮೇಲೆ ಮಂದ ಹಾಸ್ಯ. ಉಸಿರಾಟ ಮೇಲೆ ಗಮನ ಇಟ್ಕೊಳ್ಳಿ. ಹೊಟ್ಟೆ ತುಂಬಿಕೊಂಡು ಉಸಿರಾಟ ತಗೊಳ್ಳಿ. ನಿಧಾನವಾಗಿ ಉಸಿರಾಟ ಬಿಡಿ. ಪ್ರತ್ಯೇಕ ಉಸಿರಾಟದಿಂದ ಶರೀರ ಶಿಥಿಲು, ಮನಸ್ಸು ಶಾಂತ ಆಗ್ತಾ ಇದೆ. ನಿಧಾನವಾಗಿ ತರ್ಜನಿ ಮತ್ತೆ ಅಂಗುಷ್ಟ ಇಲ್ಲಿ ಸ್ಪರ್ಶ ಆಗ್ತಾ ಇದೆ, ಅದರಲ್ಲಿ ಗಮನ ಇಟ್ಕೊಡಿ. ಅಲ್ಲಿ ನಾಡಿ ಕಂಪನ ಸಿಗತ್ತೆ, ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಅಲ್ಲೇ ನಾಡಿ ಕಂಪನ ಮೇಲೆ ಗಮನ ಇಟ್ಕೊಳ್ಳಿ. ಈಗ ನಿಧಾನವಾಗಿ ನಾಸಿಕಾ ನಾಸಿಕಾ ಛಿದ್ರ ಮೇಲೆ ಗಮನ ಇಟ್ಕೊಳ್ಳಿ. ಉಸಿರಾಟ ಒಳಗಡೆ ತಗೊಳ್ಳುವಾಗ ಚಳಿ ಗಾಳಿ ಒಳಗಡೆ ಹೋಗ್ತಾ ಇದೆ. ಉಸಿರಾಟ ಆಚೆ ಬಿಡುವಾಗ ಬಿಸಿ ಗಾಳಿ ಆಚೆ ಬರ್ತಾ ಇದೆ. ನಿಧಾನವಾಗಿ ಪೂರ್ತಿ ಶರೀರ ಶಿಥಿಲ, ಮನಸ್ಸು ಶಾಂತ ಆಗ್ತಾ ಇದೆ. ಮುಂದೆ ಆಜ್ಞಾ ಚಕ್ರ ಮೇಲೆ ಗಮನ ಇಟ್ಕೊಳ್ಳಿ. ಎರಡು ಕಣ್ಣು ಮಧ್ಯಭಾಗ, ಅದರ ಮೇಲೆ ಗಮನ ಇಟ್ಕೊಂಡು ಓಂಕಾರದ ಚಿತ್ರಣ ಮಾಡೋಣ. ಯಾವುದು ಭಾಷೆಯಲ್ಲಿ, ಯಾವುದು ಬಣ್ಣ ಇರಲಿ, ಯಾವುದು ಆಕಾರ, ಯಾವುದು ಶಿಲ್ಪಕಲಾ ಇರಲಿ, ಅದರ ಮೇಲೆ ಗಮನ ಇಟ್ಕೊಂಡು 3 ಸತಿ ಓಂಕಾರದ ಉಚ್ಚಾರಣ ಮಾಡೋಣ.
ಓಂಕಾರದ ಧ್ವನಿ ಕಂಪನಿಯಿಂದ ನಮ್ಮ ಶರೀರ ಮತ್ತು ನಮ್ಮ ಮನಸ್ಸು ಮೇಲೆ ಏನು ಪರಿಣಾಮ ಆಗಿದೆ ಅದರ ಮೇಲೆ ಗಮನ ಇಟ್ಕೊಳ್ಳಿ. ನಿಧಾನವಾಗಿ ಭೂಮಿ ತಾಯಿ ಭೂಗೋಳೀಯ ಸ್ವರೂಪ ಮನಸ್ಪಟಲ ಮೇಲೆ ತಗೊಂಡು ಬನ್ನಿ. ಬ್ರಹ್ಮಾಂಡೀಯ ಊರ್ಜಾ, ಬಿಳಿ ಬಣ್ಣದು ಮೀಣ ಮೀಣ ಬ್ರಹ್ಮಾಂಡೀಯ ಊರ್ಜಾ ನದಿಯ ಪ್ರವಾಹ ಥರ ಬಂದು ಭೂಮಿ ತಾಯಿಗೆ ಅಭಿಷೇಕ ಮಾಡ್ತಾ ಇದೆ. ಈ ಅಭಿಷೇಕದಿಂದ ಪೂರ್ತಿ ವಾತಾವರಣ ಶುದ್ಧ ಆಗ್ತಾ ಇದೆ. ನಿಧಾನವಾಗಿ ಈ ಬ್ರಹ್ಮಾಂಡೀಯ ಊರ್ಜಾ ನಮ್ಮ ಶರೀರದ ಶೀರ್ಷ ಭಾಗದಿಂದ ಶರೀರ ಒಳಗಡೆ ತುಂಬಿಕೊಳ್ತಾ ಇದೆ. ಶರೀರ ಒಳಗಡೆ ಈ ತರ ಸ್ಟೋರ್ ಆಗಿ ಪೂರ್ತಿ ಶರೀರ ಪ್ರಕಾಶ ಪುಂಜ ತರ ಕಾಣಿಸ್ತಾ ಇದೆ. ಇದರಿಂದ ಎಲ್ಲರಿಗೂ ಸದ್ಬುದ್ಧಿ, ಸತ್ಕರ್ಮ ಮಾಡಕ್ಕೆ ಪ್ರೇರಣೆ, ಸತ್ಕರ್ಮ ಮಾಡಕ್ಕೆ ಶಕ್ತಿ, ಆದ್ಮೇಲೆ ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ಜ್ಞಾನ ಸಿಗ್ತಾ ಇದೆ. ನಿಧಾನವಾಗಿ ಈ ಬ್ರಹ್ಮಾಂಡದ ಪ್ರತ್ಯೇಕ ಅಣು ಪರಮಾಣು ಒಂದು ರೂಪಿಂದ ಬೇರೆ ರೂಪಕ್ಕೆ ರೂಪಾಂತರಣ ಆಗ್ತಾ ಇರುತ್ತೆ ಅಂತ ಯೋಚನೆ ಮಾಡಿ ಅದೃಶ್ಯ ಮನಸ್ಪಟಲ ಮೇಲೆ ತಗೊಂಡು ಬನ್ನಿ. ನಾವು ಎಲ್ಲರೂ ಕಂಟಿನ್ಯೂಸ್ ಆಗಿ ಹೊಸ ಹೊಸ ಅಣು, ಹೊಸ ಪರಮಾಣು ನಮ್ಮ ಶರೀರ ಒಳಗಡೆ ಬರ್ತಾ ಇರುತ್ತೆ, ಹಳೆ ಎಲ್ಲ ಹೋಗ್ತಾ ಇರುತ್ತೆ. ದ ಪ್ರೊಸೆಸ್ ಆಫ್ ರೀಸೈಕ್ಲಿಂಗ್ ಕೀಪ್ಸ್ ಆನ್ ಹ್ಯಾಪನಿಂಗ್. ಅದರ ಮೇಲೆ ಗಮನ ಇಟ್ಕೊಳ್ಳಿ. ನಿಧಾನವಾಗಿ ನಮಸ್ಕಾರ ಮುದ್ರಾ, ಓಂಕಾರ ಆದ್ಮೇಲೆ ಸಹನಾಭವತು. सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः ಶಾಂತಿ ಶಾಂತಿ. ಕಣ್ಮುಚ್ಕೊಂಡು ಎರಡು ಕೈ ಹಿಂಗೆ ಹಿಂದ್ಗಡೆ ತಗೊಂಡೋಗಿ ಬಲ ಕೈಗೆ ಎರಡು ಕೈಯಿಂದ ಹಿಡ್ಕೊಳ್ಳಿ. ದೀರ್ಘ ಉಸಿರಾಟ ತಗೊಂಡು ಮೇಲೆ ಬನ್ನಿ. ಉಸಿರಾಟ ಬಿಟ್ಟು ಮುಂದೆ ಬನ್ನಿ. ಹಣೆ ಭೂಮಿ ತಾಯಿಗೆ ಸ್ಪರ್ಶ ಮಾಡಿಕೊಂಡು ನಮಸ್ಕಾರ ಮಾಡಿ. ತಂದೆ ತಾಯಿಗೆ ನಮಸ್ಕಾರ, ಎಲ್ಲ ಗುರುಗಳನ್ನು ನಮಸ್ಕಾರ, ಪರಂಪಿತ ಪರಮೇಶ್ವರ ಪರಬ್ರಹ್ಮ ಪರಮಾತ್ಮಗೆ ನಮಸ್ಕಾರ ಮಾಡಿಕೊಂಡು ದೀರ್ಘ ಉಸಿರಾಟ ತಗೊಂಡು ಮೇಲೆ ಬನ್ನಿ. ನಿಧಾನವಾಗಿ
ಕೈ ಬಿಡಿ, ನಿಧಾನವಾಗಿ ಕಣ್ಬಿಡಿ. ಧನ್ಯವಾದ. ಸುಪ್ರಭಾತಂ. ಈಗ ಮುಂದಿನ ಅಭ್ಯಾಸ 6 ಸತಿ ಸೂರ್ಯ ನಮಸ್ಕಾರ ಮಾಡೋಣ. ಈಗ ಲೈಟಿಂಗ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಅದರಿಂದ ನಿಮ್ಗೇನು ಚೇಂಜಸ್ ಕಾಣಿಸ್ತಾ ಇದೆಯಾ? ನಮಸ್ತೆ, ಸುಪ್ರಭಾತಂ, ಹರಿ ಓಂ, ಜೈ ಶ್ರೀ ಕೃಷ್ಣ, ಸುಪ್ರಭಾತಂ. ಎಲ್ಲರಿಗೂ ಶುಭ ದಿನ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಹರೇ ಕೃಷ್ಣ, ಗೋವಿಂದ, ಶುಭೋದಯಂ, ನಮಸ್ತೆ, ನಮಸ್ತೆ, ಪ್ರಣಾಮ್, ಸುಪ್ರಭಾತಂ, 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 ನಮಸ್ತೆ. Okay, I liked my own video. Thank you very much. ಶುರು ಮಾಡೋಣ. ಒಂದು ನಿಮಿಷ. ಈಗ ಸೂರ್ಯ ನಮಸ್ಕಾರ. ನಿಧಾನವಾಗಿ ಕೂತ್ಕೊಳ್ಳಿ. ಬೆನ್ಮೂಡೆ ನೇರವಾಗಿ ಇಟ್ಕೊಡಿ, ಕತ್ಮೂಡೆ ನೇರವಾಗಿ ಇಟ್ಕೊಡಿ. ಕಾಲು ಚೇರ್ ಕಾಲ್ ಜೊತೆಗೆ ಇಟ್ಕೊಡಿ. ನಮಸ್ಕಾರ ಮುದ್ರ. ಓಂಕಾರ ಆದ್ಮೇಲೆ ಸೂರ್ಯ ಮಂತ್ರ. ಓ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಓಂ ಹಾಂ ಮಿತ್ರಾಯ ನಮಃ. ಏಕಂ ಸಪೋರ್ಟ್ ತೆಗಿರಿ. ದ್ವೇ ದೀರ್ಘ ಉಸಿರಾಟ ತಗೊಂಡು 2 ಕೈ ಹಿಂಗೆ ಮೇಲೆ ತಗೊಂಡೋಗಿ. ತ್ರಿಣಿ ಉಸಿರಾಟ ಬಿಟ್ಟು ಹಿಂಗೆ ಇಡಿ ಮಂಡಿ ಮೇಲೆ. ಚತ್ವಾರಿ ಉಸಿರಾಟ ತಗೊಂಡು ಬಲ್ ಕಾಲು ನೇರವಾಗಿ ಇಟ್ಕೊಡಿ. ಕಾಲು ಬೆರಳುಗಳು ನಿಮ್ಮ ಕಡೆ ಹಾಡಿಸಿ ಉಸಿರಾಟ ಬಿಟ್ಟು ಕೆಳಗಡೆ. ಪಂಚ ಉಸಿರಾಟ ತಗೊಂಡು 7 ಕಾಲು ಹಿಂಗೆ ಸ್ಟ್ರೈಟ್ ಮಾಡಿ ಕಾಲು ಬೆರಳುಗಳು ನಿಮ್ಮ ಕಡೆ ಹಾಡಿಸಿ ಉಸಿರಾಟ ಬಿಟ್ಟು ಕೆಳಗಡೆ. ನಿಧಾನವಾಗಿ ಉಸಿರಾಟ ತಗೊಂಡು ಷಟ್ ಮೇಲೆ ನೋಡಿ. ಉಸಿರಾಟ ಬಿಟ್ಟು ಮುಂದೆ ಬನ್ನಿ. ಪೂರ್ತಿ ಮೇರುದಂಡ ಹತ್ರ ಎಲ್ಲ ಸ್ನಾಯುಗಳು ಶಿಥಿಲ ಮಾಡಿ ದೃಷ್ಟಿ ನಾಭಿ ಸ್ಥಾನ ಕಡೆ. ಕೈ ಹಿಂಗೆ ಕಾಲ ಹತ್ರ ಇಡಿ. ಸಪ್ತ ದೀರ್ಘ ಉಸಿರಾಟ ತಗೊಂಡು 7 ಕೈ ಹಿಂಗೆ ಮೇಲೆ ಆಕಾಶ ಕಡೆ ದೃಷ್ಟಿ. ಉಸಿರಾಟ ಬಿಟ್ಟು ಉಸಿರಾಟ ತಗೊಂಡು ಬಲ ಕೈ ಹಿಂಗೆ ಮೇಲೆ ಆಕಾಶ ಕಡೆ ದೃಷ್ಟಿ. ಉಸಿರಾಟ ಬಿಟ್ಟು ಕೆಳಗಡೆ. ಉಸಿರಾಟ ತಗೊಂಡು 2 ಕೈ ಹಿಂಗೆ ಮೇಲೆ ಪುನಃ ಊರ್ಧ್ವ ಹಸ್ತ.
ಚೇರ್ ಮೇಲೆ ಕೂತ್ಕೊಂಡು ಊರ್ಧ್ವ ಹಸ್ತ ಆದ್ಮೇಲೆ ನಮಸ್ಕಾರ ಮುದ್ರ ಉಸಿರಾಟ ಮಾಡಿ. ಓಂ ಹ್ರೀಂ ರವಯೇ ನಮಃ. ಏಕಂ ದ್ವೇ ತ್ರೀಣಿ ಚತ್ವಾರಿ ಪಂಚ षट् सप्त नव दश एकादश द्वादश. ॐ ह्रूं सूर्याय नमः. एकं द्वे त्रीणि चत्वारि पञ्च षट् सप्त अष्ट नव दश एकादश द्वादश. ॐ ह्रैं भानवे नमः. एकं द्वे त्रीणि चत्वारि पञ्च षट् सप्त अष्ट नव दश एकादश द्वादश. ॐ ह्रौं खगाय नमः. एकं द्वे त्रीणि चत्वारि पञ्च षट् सप्त अष्ट नव दश एकादश द्वादश. ॐ बृहपूष्णे नमः. एकं द्वे त्रीणि चत्वारि पञ्च षट् सप्त अष्ट नव दश एकादश द्वादश. ॐ ह्रां हिरण्यगर्भाय नमः. ॐ ह्रीं मरीचये नमः. ॐ ह्रूं आदित्याय नमः. ॐ ह्रैं सवित्रे नमः. ॐ ह्रौं अर्काय नमः. ॐ बृह भास्कराय नमः. ॐ श्री सवित्र सूर्य नारायणाय नमः. ನಿಧಾನವಾಗಿ ಕೈ ಬಿಡಿ.
ಕೈ ಬಿಡಿ ಭಾಗ ಹಿಂಗೆ ಆಕಾಶ ಕಡೆ ಇಟ್ಕೊಂಡು ಕಣ್ಮುಚ್ಕೊಂಡು ಪೂರ್ತಿ ಶರೀರ ಶಿಥಿಲ, ಮನಸ್ಸು ಶಾಂತಿ ಇಟ್ಕೊಂಡು ಭಗವಾನ್ ಶ್ರೀ ಸೂರ್ಯ ಮೇಲೆ ಗಮನ ಇಟ್ಕೊಳ್ಳಿ. ನಮ್ಮ ಶರೀರ ಅಲ್ಲಿ ಪ್ರತ್ಯೇಕ ಕೋಶಲ್ಲಿ ಅನ್ನ ರೂಪೇಣ ಪ್ರಾಣವಾಯು ರೂಪೇಣ ಭಗವಾನ್ ಶ್ರೀ ಸೂರ್ಯ ಸ್ಥಾಪಿತ ಆಗಿದ್ದಾರೆ, ಸ್ಥಾಪನ ಆಗಿದೆ, ವಿರಾಜಮಾನ ಇದ್ದಾರೆ. ಅದರ ಮೇಲೆ ಗಮನ ಇಟ್ಕೊಳ್ಳಿ. ಇದರಿಂದ ಪ್ರತ್ಯೇಕ ಕೋಶಕ್ಕೆ ಸುವರ್ಣ ಆಭ, ಹಿರಣ್ಮಯ ಆಭ, ಸುವರ್ಣ ಆಭ ಸಿಗ್ತಾ ಇದೆ. ಅದರಿಂದ ನಮ್ಮ ಪೂರ್ತಿ ಶರೀರ ಸುವರ್ಣ ಆಭಾಮಯ ಆಗ್ಬಿಟ್ಟಿದೆ. ಆ ದಿವ್ಯ ಅನುಭವ ನಿಮ್ ದಿವ್ಯ ಚಕ್ಷುವಿಂದ ಮನಸ್ಪಟಲ ಮೇಲೆ ನೋಡಿ ಅನುಭವಿಸಿ. ಇದರಿಂದ ಎಲ್ಲ ಕೋಶಗಳು ಪೂರ್ತಿ ಸ್ವಸ್ಥ ಆಗಿದ್ದಾರೆ. ಆದ್ಮೇಲೆ ಪೂರ್ಣ ಅವ್ರಿಗೆ ಶಕ್ತಿ ಸಿಕ್ಕಿದೆ, ಸದ್ಭಾವನಾ ಸಿಕ್ಕಿದೆ. ಅದರಿಂದ ಎಲ್ಲ ಕೆಲಸ, ಫಂಕ್ಷನ್ಸ್ ಆಫ್ ದ ಸೆಲ್ ಎಲ್ಲ ಚೆನ್ನಾಗೇ ಮಾಡ್ತಾ ಇದ್ದಾರೆ. ನಿಧಾನವಾಗಿ ಕೃತಜ್ಞ ಭಾವನೆ ಇಟ್ಕೊಂಡು ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗೋಣ. ನಮಸ್ತೆ, ಸುಪ್ರಭಾತಂ. ಈಗ ಮುಂದಿನ ಅಭ್ಯಾಸ ಊರ್ಧ್ವ ಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ. ಯಾವಾಗ್ಲೂ ಮ್ಯಾಟ್ ಕಾಲಿಂದ ಮೂವ್ ಮಾಡಬಾರ್ದು, ತುಳಿಬಾರ್ದು. ಓಕೆ, ಈಗ ಮುಂದಿನ ಅಭ್ಯಾಸ. ನಮಸ್ತೆ. ಮುಂದಿನ ಅಭ್ಯಾಸ ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ. ಈಗ 5 5 5 5 ಹೆಂಗೆ ಮಾಡೋಣ, 20 ಟೋಟಲ್. ಓಕೆ, ಸರಿನಾ? ಅಲ್ಲಿ ಸ್ವಲ್ಪ ಅಗಲ ಇಡಿ. 15-20 ಸೆಂಟಿಮೀಟರ್, 15-20 ಸೆಂಟಿಮೀಟರ್ ಅಪಾರ್ಟ್. ನಿಧಾನವಾಗಿ ಕೈ ಹಿಂಗೆ ತಗೊಂಡು ಬನ್ನಿ. ಹಣೆ ಅಥವಾ ಗಡ್ಡ ಭೂಮಿ ಕೈಗೆ ಸ್ಪರ್ಶ ಮಾಡಿ. ಚೆಸ್ಟ್ ಓಪನ್ ಮಾಡಿ, ಶೋಲ್ಡರ್ಸ್ ಹಿಂದ್ಗಡೆ ತಗೊಂಡೋಗಿ, ಎಲ್ಬೋಸು ನಮ್ಮ ಶರೀರ ಹತ್ರ ನೀಡಿ. ನಿಧಾನವಾಗಿ ಉಸಿರಾಟ ತಗೊಂಡು ಊರ್ಧ್ವಮುಖ ಶ್ವಾನಾಸನ ಆದ್ಮೇಲೆ ಈಗ ಅಧೋಮುಖ ಶ್ವಾನಾಸನ. ಒಂದು, ಎರಡು,
ಮೂರು, 4, 5. ನಿಧಾನವಾಗಿ ಮಕರಾಸನ. ಇಮಡಿ ಶರೀರ ಕಡೆ, ಬಲಕೈ ಎಡಭುಜ ಮೇಲೆ, ಎಡಕೈ ಬಲಭುಜ ಮೇಲೆ, ಗಡ್ಡ ಹಿಂಗೆ ಕ್ರಾಸ್ ಆಗಿದೆ, ಫೋರಾಮ್ ಅದರ ಮೇಲೆ ಇಟ್ಕೊಡಿ. ಪೂರ್ತಿ ಶರೀರ ಶಿಥಿಲ ಮಾಡಿ. ಈಗ ಮುಂದಿನ ಇದು ಮಾಡಿಕೊಂಡು ಆದ್ಮೇಲೆ ಮಲ್ಟಿಪಲ್ ಸ್ಕ್ಲೆರೋಸಿಸ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಇದು ಸ್ವಲ್ಪ ತಾಳದಲ್ಲಿ ಮಾಡೋಣ. ಓಕೆ, ಆರು, 7, 8, 9, 10. ನಿಧಾನವಾಗಿ ಶಶಾಂಕಾಸನೆಂದು ಹೋಗ್ಬೋದು. ನಿಧಾನವಾಗಿ ಉಸಿರಾಟ ತಗೊಂಡು ಕೂತ್ಕೊಳ್ಳಿ. ಮುಂದೆ ಒಂದು ನಿಮಿಷ ಸ್ಕ್ರೀನ್ ಶೇರ್ ಮಾಡ್ತೀನಿ.
multiple sclerosis. ಸ್ವಲ್ಪ ಹೊತ್ತು ಓದ್ರಿ. So this is the point, that multiple sclerosis, multiple means many, sclerosis means drying or some kind of deadening. Okay, now it is a neurological problem. Adaralli enagutte, what happens is there are multiple places in the brain and in the spinal cord where there will be damage to the nerves. Now, what is the kind of damage that we will learn over a period of time? Today, we'll just go through this episodic neurologic symptoms. What does it mean? That in between symptoms will be there, in between symptoms may not be there. But when the symptoms come, there may be some permanent damage through which patient may have some kind of weakness or some kind of problem in passing urine or in passing stools or having weakness in the hands or legs, like that. Patients are usually under the age of 55 at the age of onset, means younger patients. Single pathologic lesion cannot explain clinical findings. Means if somebody is telling, sir, nangu one kai one kaal paralysis agide, nange recess ಮಾಡಕ್ಕೂ ಬರ್ತಾ ಇಲ್ಲ, these are two different things. One can be explained by lesion in the spine, one can be explained by lesion in the brain. So that is why single thing yavaglunu it will not be able to explain. Multiple foci are best visualized by MRI. So if such kind of patient is there, we need to do MRI. Okay, now this is a common neurologic disorders which probably has autoimmune basis. Now here you have to learn one very important word, and that is where the role of yoga comes into play. Autoimmune. Auto means self, immune means immune system. Our own immune system becomes our own enemy. That is where this multiple sclerosis starts. In multiple sclerosis, our own immune cells, they will start eating the coating of our nerves, that is called as myelin. If you remember, I have told in some of the lectures that coating over the nerves is called as myelin. That coating is getting eaten by our own immune system, and its greatest incidence is in young adults. Epidemiologic studies indicate that multiple sclerosis is much more common in persons of Western European lineage who live in temperate zones. Similarly, in India also, we find, even in Bangalore also, I have seen many multiple sclerosis patients. It is not like that. No population with a high risk of multiple sclerosis exists between latitudes 40 now north to 40 south. But there are cases. It is not like that there are not cases. A genetic susceptibility to the disease is present. Pathologically, focal offer perivenular areas demyelination. We were discussing myelin coat getting eaten by our own cells, demyelination. Remyelination means once again getting coated. However, remyelination in central nervous system, that is brain and the spinal cord, is slightly difficult. Remyelination in peripheral nervous system is better. With reactive gliosis, andre
wherever, suppose here I have a scar, no? Same way, inside also there will be scar, and that scar is called as gliosis, and found scattered in the white matter of brain and spinal cord, and in the optic nerves. In the optic nerves also, axonal damage also occurs. I remember many patients presenting with unilateral vision loss. Unilateral vision loss means one eye not able to see. Okay, that is because the optic nerve was getting demyelinated because of our own cells. So here I will remove this now. Most important word is autoimmune. And because of autoimmune nature of the disease, there comes the role of our own fear, our own anger, our own negative emotions, which get pressurized onto the immune system, and that goes into autoimmune mode. So if we have self-destructive mode in thinking process, that will get manifested into our body. So that is why yoga, that is where yoga comes into great play. Now next 10 we will do. Okay. Namaste. Jai Shri Ram. Om Suprabhatam. Okay. ಈಗ ಮುಂದಿನ ಅಭ್ಯಾಸ. Why I am discussing multiple sclerosis is because this World Brain Day, the theme is Stop Multiple Sclerosis. ಈಗ ಮುಂದಿನ ಅಭ್ಯಾಸ ಮಾಡೋಣ. This 5 and next 5 will do in rhythm. Okay. ತಾಳಂ follow. ದೀರ್ಘ ಉಸಿರಾಟ ತಗೊಂಡು ಊರ್ಧ್ವ ಮುಖ ಶ್ವಾನಾಸನ. ಅಧೋಮುಖ ಶ್ವಾನಾಸನ. ಹನ್ನೊಂದಾಗಿದೆ. 12, 13, 14, 15, 16, 18, 19, 20. ನಿಧಾನವಾಗಿ ಪೂರ್ತಿ ಶರೀರ ಶಿಥಿಲ. ಮಕರಾಸನ. ನಿಧಾನವಾಗಿ ಬಲ್ ಕಡೆ ತಿರುಗಿಸ್ಬಿಟ್ಟು ಕೂತ್ಕೊಡಿ. ಈಗ ಮುಂದಿನ ಅಭ್ಯಾಸ ಮಾಡೋಣ. ಷಣ್ಮುಖಿ ಮುದ್ರಾ.
In conditions of autoimmune disorders, ಷಣ್ಮುಖಿ ಮುದ್ರಾ ತುಂಬಾ ಇಂಪಾರ್ಟೆಂಟ್. ಷಣ್ಮುಖಿ ಮುದ್ರೆಯಿಂದ ನಮ್ಮ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಅದರಿಂದ ಏನೇನ್ ನೆಗೆಟಿವ್ ಇಮೋಷನ್ಸ್ ಹೋಗುತ್ತೆ ಒಳಗಡೆ, ಅದು ಫಿಲ್ಟರ್ ಆಗುತ್ತೆ. ಮತ್ತೆ ಮನಸ್ಸು ಶಾಂತವಾಗಿರುತ್ತೆ. ಷಣ್ಮುಖಿ ಮುದ್ರಾ ಏನು ಆಗ್ತಾ ಇಲ್ಲ ಅಂದ್ರೆ ಷಣ್ಮುಖಿ ಮುದ್ರಾ ಮಾಡಿ. ಡಸ್ ನಾಟ್ ರಿಕ್ವೈರ್ ಮಚ್ ಎಫರ್ಟ್ಸ್, ಬಟ್ ಇಟ್ ಹ್ಯಾಸ್ ಗ್ರೇಟ್ ಪೊಟೆನ್ಷಿಯಲ್. ಓಕೆ, ಹೆಂಗ್ ಮಾಡೋದು? ತರ್ಜನಿ ಮಧ್ಯಮ ಇಂದ ಕಣ್ಣು ಮುಚ್ಕೊಡೋದು. ಅನಾಮಿಕ ಸ್ವಲ್ಪ ಮೂಗು ಮೇಲೆ ಹಿಂಗೆ ಇಡಿ, ಕನಿಷ್ಠ ಹಿಂಗೆ ಓವರ್ ದ ಲಿಪ್ಸ್, ಅಂಗುಷ್ಟದಿಂದ ಕಿವಿ ಕ್ಲೋಸ್ ಮಾಡಿ. ಆದ್ಮೇಲೆ 5 ಮಕಾರ ಮಾಡಿಕೊಂಡು ಸಿಗೋಣ ಆದ್ಮೇಲೆ. ಓಕೆ, ನಿಧಾನವಾಗಿ ಕೈ ಬಿಡಿ. ಇದು ಮಕಾರದಿಂದ ಶರೀರ ಮತ್ತು ಮನಸ್ಸು ಮೇಲೆ ಏನು ಪರಿಣಾಮ ಆಗಿದೆ ಅದರ ಮೇಲೆ ಗಮನ ಇಟ್ಕೊಡಿ. ಮುಂದಿನ ಅಭ್ಯಾಸ ಪ್ರಾಣಮುದ್ರ, ಅನಾಮಿಕ ಕನಿಷ್ಠ. ಹಂಗೆ ಟಿಪ್ ಟು ಟಿಪ್ ಟಚ್ ಮಾಡಿಕೊಂಡು ಪಲ್ಸ್ ನಾಡಿ ಕಂಪನ ಅನುಭವ ಮಾಡಿ. ನಿಧಾನವಾಗಿ 2 ಕೈ ಜೋಡಿಸಿ ನಮಸ್ಕಾರ ಮುದ್ರ. ಓಂಕಾರ ಆದ್ಮೇಲೆ ಸರ್ವೇ ಭವಂತು ಸುಖಿನಃ. ಓ
सर्वे भवन्तु सुखिनः सर्वे सन्तु निरामया सर्वे भद्राणि पश्यन्तु मा कश्चित् दुःखभाग् भवेत् शान्तिः शान्तिः ಶಾಂತಿಃ ಕಣ್ಣು ಮುಚ್ಕೊಂಡು ಕೈ ಹಿಂದ್ಗಡೆ ತಗೊಂಡೋಗಿ ಬಲ ಕೈಗೆ ಎಡಕೈಯಿಂದ ಇಟ್ಕೊಳ್ಳಿ. ದೀರ್ಘ ಉಸಿರಾಟ ತಗೊಂಡು ಮೇಲೆ ನೋಡಿ. ಉಸಿರಾಟ ಬಿಟ್ಟು ಕೆಳಗಡೆ ಬನ್ನಿ. ಹಣೆ ಭೂಮಿ ತಾಯಿಗೆ ಸ್ಪರ್ಶ ಮಾಡಿಕೊಂಡು ನಮಸ್ಕಾರ ಮಾಡಿ. ತಂದೆ ತಾಯಿಗೆ ನಮಸ್ಕಾರ. ಎಲ್ಲ ಗುರುಗಳನ್ನು ನಮಸ್ಕಾರ. ಪರಂಪಿತ ಪರಮೇಶ್ವರ್ ಪರಬ್ರಹ್ಮ ಪರಮಾತ್ಮಗೆ ನಮಸ್ಕಾರ ಮಾಡಿಕೊಂಡು ದೀರ್ಘ ಉಸಿರಾಟ ತಗೊಂಡು ಮೇಲೆ ಬನ್ನಿ. ನಿಧಾನವಾಗಿ ಕೈ ಬಿಡಿ. ಎರಡು ಕೈ ಘರ್ಷಣ ಮಾಡಿಕೊಂಡು ಆದ್ಮೇಲೆ ಹಿಂಗೆ ಕಪ್ ತರ ಮಾಡಿಕೊಂಡು ಕಣ್ಣು ಮೇಲೆ, ತಲೆ ಮೇಲೆ, ಕತ್ ಮೇಲೆ, ಕೈ, ಭುಜ, ಛಾತಿ, ಹೊಟ್ಟೆ, ತೊಡೆಯ ಭಾಗ, ಮಂಡಿ, ಕಾಲು, ಎಲ್ಲ ಪಾದಗಳಿಗೆ ಈ ತರ ಊರ್ಜಾ ಕೊಟ್ಬಿಟ್ಟು ನಿಧಾನವಾಗಿ ಕಣ್ ಬಿಡಿ. Thank you very much for joining in. We have taken a sankalpa of at least 1 crore people joining Brahma Muhurta Yoga together. The purpose of this is to manifest the Maharshi effect. The Maharshi effect is nothing but change in the electromagnetic spectrum of the society or of the Mother Earth through deep meditative practices in Brahma Muhurtam. For that, more people are needed so that more people can get influenced, and through that, automatically the electromagnetic spectrum of the world will change. There are some experiments done on this where they have shown that a particular area or a particular city has got decreased number of crimes, and people have developed some tendency towards living peacefully, happily, harmonically. So for us, this is the right time to pick up this great habit, and it will be the greatest experiment of mankind in terms of science and spirituality combined together if we pull this off. And the responsibility and onus is on you also. I am doing my greatest possible capacity. I am doing my best to come every day morning 4:30 to 5:30, and I request all of you to also spread this message to as many people as possible and bring people for doing this Brahma Muhurta Yoga together. And your contribution in terms of thumbs up, in terms of sharing, in terms of subscribing. I was going through the statistics. 55% of my viewers are not subscribed. I don't know why, but that is the truth. And another thing is, yes, commenting. Your comments make YouTube understand. Your likes, your shares, they make YouTube understand, okay, this channel is important. And most importantly, the subscription. Okay. He suffered for 15 years, 10 years on bed without any movements of his own, died 2 years back. Yes, multiple sclerosis is a quite, it has a lot of suffering. It has a lot of suffering, and I have a good example to share. I will share that good example from Nagpur, my hometown. One very close friend of ours, his wife, she has multiple sclerosis. Her son is now 21 years old, and he is doing engineering, and she is doing well overall. Initially, a lot of suffering was there. Now, since last 2-3 years, with the use of homeopathy, she has improved a lot, and she is now walking with support. Still, a lot of suffering is there, but overall, she has improved, and she is becoming better and better day by day. Okay. So thank you very much.
Always remember that all of us have to be healthy, happy, and prosperous together. None of us should suffer. All of us have to live in harmony and peace along with all other plants and animals. Thank you. Have a nice day. Shubha Dina.